ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ಈ ವಿಡಿಯೋನ ನಿಮಗೆ ಇಷ್ಟ ಆಗುತ್ತೆ. ಹಾಗಾಗಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. ನೋಡಿ, ಇವಾಗ ನಾವು ಬಸ್ಸಲ್ಲಿ ಕೂತ್ಕೊಂಡು ಹೋಗ್ತಾಯಿದ್ದೀವಿ. ಎಲ್ಲಿ ಹೋಗ್ತಾಯಿದ್ದೀವಿ ಅಂತ ನೀವು ಈ ಘಾಟ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ಬೋದು. ನೋಡಿ, ಇದು ಘಾಟದ ಏನಕ್ಕೆ ವಿಡಿಯೋ ಮಾಡಿದ್ದೀನಿ ಅಂತಂದರೆ, ಇಷ್ಟೊಂದು ಟರ್ನಿಂಗ್ ಪಾಯಿಂಟ್ ಇದೆಯಲ್ಲ, ಚಾಲಕರು ಎಷ್ಟು ಜಾಣತನದಿಂದ ವ್ಯಾನ್ ಓಡಿಸ್ತಾರಲ್ವ. ಈ ಬಸ್ ಆಗಲಿ, ಪ್ರತಿಯೊಂದು ಚಿಕ್ಕ ಕಾರ್ಗಳಾಗಲಿ, ಯಾವುದಾದ್ರೂ ಕೂಡ ಎಷ್ಟು ಕೇರಿಂದ ಓಡಿಸ್ತಾರಲ್ವ. ಹಾಗಾಗಿ ಇದು ವಿಡಿಯೋನ ನಿಮಗೆ ಮಾಡಿದೆ. ತುಂಬ ಚಾಲಕರಿಗೆ ನನ್ನ ಕಡೆಯಿಂದ ಹ್ಯಾಟ್ಸ್ ಆಫ್ ಹೇಳ್ತೀನಿ. ನೋಡಿ, ಈ ಥರ ಘಾಟ್ ಸೆಕ್ಷನ್ ಇದೆ. ಇದು ನೋಡಿದ ತಕ್ಷಣ ತುಂಬ ಭಯ ಆಗ್ತಾ ಬಂತು. ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತಂದರೆ ಜೋಗ ಫಾಲ್ಸ್ಗೆ ಹೊರಟಿದ್ದೀವಿ. ನೋಡಿ, ಫುಲ್ ಕಾಡು ಕಾಡು ಕಾಡು. ಎಷ್ಟು ಎತ್ತರವಾದ ಮರಗಳಿವೆ ಮಧ್ಯದಲ್ಲಿ. ಆಮೇಲೆ ಒಂದು 10 ಫೀಟ್, 20 ಫೀಟ್ ಹೋಗ್ತಿರಲಿಲ್ಲ ಟರ್ನಿಂಗ್ ಪಾಯಿಂಟ್. ಎಷ್ಟು ಕೇರಿಂದ ಓಡಿಸ್ತಾರಲ್ಲಪ್ಪ ಇವರು ನಂಗೆ ಅನ್ನಿಸ್ತು ನನಗೆ ನೋಡಿದ ತಕ್ಷಣ. ಈ ಘಾಟ್ ಸೆಕ್ಷನಲ್ಲಿ ನಾನು ಚಿಕ್ಕವಳಿದ್ದಾಗ ಬಂದಿದ್ದೆ, ಬಟ್ ಇವಾಗ ನೋಡಿದ ತಕ್ಷಣ ತುಂಬ ಗಾಬರಿ ಆಗ್ತಿತ್ತು ನನಗೆ. ನಾ ಕಾಲೇಜ್ ಸ್ಕೂಲ್ ಟೈಮಲ್ಲಿ ಕೂಡ ಟೂರ್ಗೆ ಹೋಗಿದ್ದೀವಿ. ಬಟ್ ಇದು ನೋಡಿದ ತಕ್ಷಣ ನಾನು ತಲೆ ಸುತ್ತ ಬಂದು ಮಲ್ಗೆ ಬಿಟ್ಟಿದ್ದೆ. ನಾನು ಯಾವ ಪ್ಲೇಸ್ ಕೂಡ ನೋಡೋಕ್ಕಾಗಿರಲಿಲ್ಲ. ಇವಾಗ ಧೈರ್ಯ ಮಾಡಿ ಈ ಘಾಟ್ ಸೆಕ್ಷನಲ್ಲಿ ನೋಡ್ತಾ ಇದ್ದೀನಿ, ನಾನು ಹೊರಟಿದ್ದೀನಿ. ನೋಡಿ, ಎಷ್ಟು ಫುಲ್ಲು ದಟ್ಟವಾದ ಕಾಡು. ನಮ್ಮ ಕಡೆ ಈ ಥರ ಎಲ್ಲ ಸಿಗಲ್ಲ, ನಮ್ಮ ಉತ್ತರ ಕರ್ನಾಟಕದಲ್ಲಿ. ನೋಡಿ, ಎಷ್ಟೊಂದು ಘಾಟ್ಸ್ಗಳಿದೆ. ನೋಡಿ, ರೋಡ್ ಕೂಡ ಅದೇ ಥರ ಟರ್ನ್ ಇದೆ. ಯಪ್ಪ ಅಂದೆ ನೋಡಿದ ತಕ್ಷಣ ನನಗೆ. ನೋಡಿ, ಒಂದು ಚೂರು ಕೂಡ ಹೋಗಲ್ಲ ಬಸ್ಸು. ನೋಡಿ, ಟರ್ನ್ ಮಾಡಿದ್ದು. ಮರಗಳು ಕೂಡ ಅಷ್ಟು ದಟ್ಟವಾದ. ಹಾಗೆ ಮಳೆ ಬರ್ತಾನೆ ಇತ್ತು, ತುಂಬ ಮಳೆ ಇತ್ತು. ಮತ್ತು ಈ ದಟ್ಟವಾದ ಕಾಡಲ್ಲಿ ಗಿಡ ಮರಗಳೆಲ್ಲ ರೋಡಿಗೆ ನೆರಳಾಗಿತ್ತು. ಆ ಮಧ್ಯದಲ್ಲಿ ಮಳೆ ಕೂಡ ರೋಡಿಗೆ ತಾಕಿರಲಿಲ್ಲ, ಅಷ್ಟೊಂದು ದಟ್ಟವಾದ ಕಾಡಿತ್ತು. ನೋಡಿ, ಎಲೆಗಳು ತೊಯ್ದ ತಕ್ಷಣ ಅಷ್ಟೇ ನೋಡ್ಬೋದು ನಾವು ಮಳೆ ಬರುತ್ತೆ ಅಂತ. ಹಂಗಾಗಿ ಬಸ್ಸಲ್ಲಿ ಕೂಡ ಒಂಚೂರು ಬಸ್ ಮುಂದೆ ಗ್ಲಾಸ್ ಮೇಲೆ ಕೂಡ ಚೂರು ನೀರು ಬೀಳ್ತಿಲ್ಲ. ಯಾಕಂತಂದರೆ ಅಷ್ಟು ಕಾಡವಾಗಿ ಎಡದಿಂದ ಬಲಕ್ಕೆ ಮರಗಳು ತುಂಬ ಅಟ್ಯಾಚ್ ಆಗಿಬಿಟ್ಟಿದ್ವು. ಹಾಗಾಗಿ ರೋಡಿಗೆ ನೆರಳು ಬಿದ್ದಿರ್ತಿತ್ತು. ಹಾಗಾಗಿ ಮಳೆ ಬರೋದು ಚೂರು ಕೂಡ ರಸ್ತೆ ಒದ್ದೆ ಆಗ್ತಿರ್ಲಿಲ್ಲ, ಮಳೆ ಬರೋದು ಗೊತ್ತಾಗ್ತಿರ್ಲಿಲ್ಲ. ನೋಡಿ, ಎಷ್ಟು ದಟ್ಟವಾಗಿದೆ ಕಾಡು. ಮರಗಳು ಕೂಡ ಅಷ್ಟೇ ಎತ್ತರವಾಗಿವೆ. ಈ ದಟ್ಟಡವಿಯಲ್ಲಿ ಎಷ್ಟೊಂದು ಹಾವುಗಳಿರುತ್ತೋ, ಪ್ರಾಣಿಗಳಿರುತ್ತೋ, ಎಷ್ಟೊಂದು. ನೋಡಿ, ಇದು ಬೆಟ್ಟ ಕೂಡ ಹೆಂಗಿದೆ ನೋಡೋಕ್ಕೆ. ನೀವು ಕೂಡ ಒಂದು ಸಲ ಹೋಗಿ ದಟ್ಟಡವಿಯನ್ನು ಎಂಜಾಯ್ ಮಾಡಿ ಬನ್ನಿ. ಆಸ್ಪಾಸಿರೋ ಕಾಡಿನಲ್ಲಿ ಎಂಜಾಯ್ಮೆಂಟ್ ಅನಿಸುತ್ತೆ. ಹೋಗುವಾಗ ಭಯ ಕೂಡ ಆಗುತ್ತೆ, ಬಟ್ ಘಾಟ್ ಸೆಕ್ಷನಲ್ಲಿ. ನೋಡಿ, ಇವಾಗ ನಾವು ಫಾಲ್ಸ್ಗೆ ರೀಚ್ ಆಗಿದ್ದೀವಿ. ನೋಡಿ, ಫಾಲ್ಸ್ ಯಾವ ಥರ ಇದೆ. ಇದು ಫಾಲ್ಸ್ನಾ ಅಥವಾ ಹೊಗೆನಾ ಅಥವಾ ಏನಿದು ಹಾಲು ಚೆಲ್ತಿರೋಣ ಅನ್ನಿಸ್ತಿರುತ್ತೆ ನೋಡಿದ ತಕ್ಷಣ. ಇದು ನೀರಂತೂ ಅನ್ಸೋದೇ ಇಲ್ಲ, ಅಷ್ಟೊಂದು ಕೆಳಗೆ ಬಿದ್ದು ಪ್ರೆಷರಿಗೆ ಹೊಗೆ ಬಂದ ಥರ ಕಾಣಿಸುತ್ತೆ ನೀರು. ನೋಡಿ, ಎಷ್ಟಾದರೂ ಎತ್ತರದಿಂದ ಬರುತ್ತೆ. ಇವಾಗ ಒಂದು ಸಲ ನೋಡಿ ನೀವು, ಸಣ್ಣದಾಗಿ ಹರಿಯುತ್ತೆ. ನೆಕ್ಸ್ಟ್ ಹಂಗೆ ಮುಂದೆ ತೋರಿಸ್ತಾ ಇದ್ದೀನಿ. ಒಂದು 5 ಮಿನಿಟ್ ಆ ಥರ ಬಿಟ್ಟಿದ ತಕ್ಷಣ ಮತ್ತೆ ಜೋರು ಬರೋದು ನೀರು. ನೋಡಿ, ಇವಾಗ ಇದು ತೋರಿಸಿದ್ದೀನಿ. ಇವಾಗ ನಿಮಗೆ ತೋರಿಸಿದ ತಕ್ಷಣ ಸ್ವಲ್ಪ ಕಡಿಮೆ ಇತ್ತು. ನಂತರ ನಾವು ಮುಂದೆ ಒಂದು 1/2 hour ಬಿಟ್ಟು ಮತ್ತೆ ನಾವು ವಿಡಿಯೋ ಮಾಡಿದ ತಕ್ಷಣ ತುಂಬ ಜೋರಾಗಿ ಬರ್ತಿತ್ತು ನೀರು. ಅಂದರೆ ನೀರು ಎಷ್ಟು ಪ್ರೆಷರಿಂದ ಬರುತ್ತೆ ಅಂದರೆ ಅದು ನೀರು ಅಂತಲೇ ಅನಿಸಲ್ಲ. ಹಾಲು ಬರ್ತಿರಬೇಕು ಅಥವಾ ಏನೋ ಹೊಗೆ ಬರ್ತಿರಬೇಕು. ಇದು ನೀರು ಅನಿಸುತ್ತೆ ನೋಡಿದ ತಕ್ಷಣ. ತುಂಬ ಆಳವಾಗಿದೆ. ನೋಡಿ, ಅದು ನೀರು ಕೆಳಗೆ ಬಿದ್ದ ತಕ್ಷಣ ಹೊಗೆ ಬರುತ್ತೇನೋ ಅಂತ ಅನ್ನಿಸುತ್ತೆ, ಬಟ್ ನೀರಿನ ವಾಫ್ ಬರುತ್ತೆ. ಅದು ನೀರಿನ ಪ್ರೆಷರ್ ಅಷ್ಟೊಂದು ಒತ್ತಡದಿಂದ ಬರುವಾಗ. ನೋಡಿ, ಇದು ಇವಾಗ ಇಷ್ಟು ಚಿಕ್ಕದಾಗಿರುತ್ತಲ್ವ. ಇನ್ನೊಂದು ಸಲ ತೋರಿಸ್ತೀನಿ ನಿಮಗೆ. ಸ್ವಲ್ಪ ಬಿಟ್ಟ ತಕ್ಷಣ ನಾವು ಮಾಡಿರೋ ವಿಡಿಯೋ ನೋಡಿ. ಮತ್ತು ಎಷ್ಟೊಂದು ದೊಡ್ಡದಾಗಿ ಹರಿಯುತ್ತೆ ಇದು. ಇವಾಗ ಲೆಫ್ಟ್ ಸೈಡ್ ಕೂಡ ಹಾಗೇ. ಇವಾಗ ನೋಡಿ, ಇದು ಈಗ ತಾನೇ ನಿಮಗೆ ತೋರಿಸ್ದೆ, ಚಿಕ್ಕದಾಗಿ ಅನ್ನಿಸ್ತಿತ್ತು. ಅದು ಕಾಡಿನಲ್ಲಿ ಅದು ಲೈನ್ಗಳನ್ನೇ ಕಾಣಿಸ್ತಿರಲಿಲ್ಲ, ಅಷ್ಟು ಚಿಕ್ಕದಾಗಿ ಹರಿತಿತ್ತು. ಇವಾಗ ನೋಡಿ, ಇದು ದೊಡ್ಡದು. ನೋಡಿ, ಲೆಫ್ಟ್ ಸೈಡ್ ಎಷ್ಟು ದೊಡ್ಡದಾಗಿ ಹರಿಯುತ್ತೆ. ಇದು ಈಗ ತಾನೇ ನಿಮಗೆ ತೋರಿಸಿದ್ದು ಚಿಕ್ಕದಾಗಿತ್ತು. ಇವಾಗ ಮತ್ತೆ ನೀರಿನ ಪ್ರೆಷರ್ ಜಾಸ್ತಿ ಆಯಿತು. ನೋಡಿ, ಯಾವ ಥರ ಇದೆ ಫಾಲ್ಸ್. ನೋಡಿ, ಹಾಗೆ ನಾವು ಫೋಟೋ ಶೂಟ್ ಮಾಡ್ಕೊತಿದ್ದೀವಿ. ನಮ್ಮ ಕೋತೆಗಳು ನೋಡಿ, ಅವು
ನೋಡಿ ಫಾಲ್ಸ್ ಯಾವ ಥರ ಇದೆ. ಬಟ್ ಅವ್ರು ವಿಡಿಯೋ ಮಾಡಬೇಡ ಅಂತ ಅಂದಿದ್ರು. ಸ್ವಲ್ಪ ಸ್ವಲ್ಪ ಆದಾಯ ಬೇರೆ ಬೇರೆ ವಿಡಿಯೋಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಅವರು. ನೋಡಿ ಯಾವ ಥರ ಬರುತ್ತೆ ನೋಡಿ. ಈಗ ತಾನೇ ನಿಮಗೆ ತೋರಿಸಿದೆ ನಾನು, ಚಿಕ್ಕದಾಗಿ ಹರಿತಾ ಇತ್ತು. ಇವಾಗ ನೋಡಿ ಇನ್ನಿಷ್ಟು ಜಾಸ್ತಿ ಆಗಲಿಲ್ವಾ ನೀರಿನ ಪ್ರೆಷರ್. ಇದು ಪ್ರೆಷರ್ ನೀರಿನ ಜಾಸ್ತಿ ಆದ ತಕ್ಷಣ ಮತ್ತೆ ಅದು ಹೊಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು ನೀರಿಂದು. ಆ ಥರ ಪ್ರೆಷರ್ ಇರುತ್ತೆ ಅದು. ನೋಡಿ ಎಲ್ಲರೂ ಫೋಟೋ ಶೂಟ್ ಮಾಡ್ಕೊಂಡಿರೋದು. ಯಾಕಂದರೆ ಇಂಥ ಪ್ಲೇಸ್ಗಳಿಗೆ ಹೋದಾಗ ನಾವು ಮೊದಲು ತೆಗಿಯೋದೇ ಫೋಟೋ. ಅಂದರೆ ನಾವು ಸೆಲ್ಫಿ ತೆಗಿಯೋವಾಗ ಈ ಕೆಳಗೆ ಬೀಳ್ತೀವೋ ಮೇಲೆ ಹೋಗ್ತೀವೋ ಅನ್ನೋದು ನಾವು ಲೆಕ್ಕಿಸೋದೇ ಇರೋಲ್ಲ. ಯಾಕಂದರೆ ಅಷ್ಟು ಎಂಜಾಯ್ಮೆಂಟ್ ಮಾಡ್ತಿರ್ತಾರೆ ಜನ. ಹಾಗಾಗಿ ಎಲ್ಲರೂ ಈ ಘಾಟ್ ಸೆಕ್ಷನಲ್ಲಿ ಹೋದಾಗ ಟೇಕ್ ಕೇರಲ್ಲೇ ಸೆಲ್ಫಿ ತಗೊಳ್ಳಿ. ನೋಡಿ ಪೋಸ್ ಕೊಟ್ಕೊಂಡು ನಾವು ತಗೊಳ್ತಾನೆ ಇದ್ದೀವಿ ಹಾಗೆ ಫೋಟೋಸ್. ನೋಡಿ ಯಾವ ಥರ ಇದೆ, ನೋಡಿ ಯಾವ ಥರ ಇದು ಬರುತ್ತೆ. ಇದು ಫಾಲ್ಸ್ಗಳ ಪ್ರೆಷರ್ ಕೂಡ ಅದೇ ಥರನೇ ಇತ್ತು ನೋಡಿ. ಅದು ನಾನು ಇವಾಗ ನೀರು ಬೀಳ್ತಾ ಇದೆಯಲ್ಲ, ಹಾಗಾಗಿ ಕೈಯಿಂದ ನೀರು ಬೀಳೋ ಥರ ನಾವು ಆ್ಯಕ್ಷನ್ ಮಾಡಿಕೊಂಡು ಫೋಟೋ ತಗೊಂಡ್ವಿ ನೋಡಿ. ನನ್ನ ಫ್ರೆಂಡ್ಸ್ ಕೂಡ ಅವರು ಕೈ ಹಿಡಿರಲಿಲ್ಲ. ಅವರು ಬಾಟಲ್ ಕ್ಯಾಪ್ ತಗೊಂಡು ನೀರು ಬೀಳೋ ಥರ, ಅಂದರೆ ಬಾಟಲಿಂದ ನೀರು ಬೀಳುತ್ತೆ ಅನ್ನೋ ಥರ ಆ ಥರ ತಗೊಂಡ್ರು ಅವರೆಲ್ಲ. ನಾನು ಬರೀ ಕೈ ಹಿಡ್ಕೊಂಡು ತಗೊಂಡೆ ಅಷ್ಟೆ. ಅಂದರೆ ಕೈಯಿಂದ ನೀರು ಬೀಳ್ತಿರ್ಬೇಕು ಆ ಥರ ನೋಡಿ. ಇದು ಅಂದರೆ ಬೇರೆ ಬೇರೆ 3 ಇತ್ತಲ್ಲ, ಹಂಗಾಗಿ ಈ ಕಡೆ ಒಂದು ಸೈಡ್ ಈ ಕಡೆ ಒಂದು ಸೈಡ್ ಅಂತ ತಗೋತಿದ್ವಿ ನೋಡಿ. ಯಾವ ಥರ ಕಾಣಿಸುತ್ತೆ ಇದು. ತುಂಬ ಆಳವಾಗಿದೆ. ಅದು ನಾವು ನಿಂತಿರೋದೇ ಮೇಲ್ಗಡೆಯಿಂದ ನಾವು ನಿಂತು ನೋಡ್ತಿರೋದು. ಬಟ್ ಹತ್ರ ಹೋಗಿರಲಿಲ್ಲ ನೋಡಿ. ಎಷ್ಟು ಚೆನ್ನಾಗಿ ಅನಿಸುತ್ತಾ ಅಲ್ವಾ ಹಿಂದೆ ಫಾಲ್ಸ್. ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ಇದು ಪ್ಲೇಸ್ಗಳನ್ನು ನೋಡಿ. ಖುಷಿಯಾಯಿತು, ಎಂಜಾಯ್ ಮಾಡಿದ್ವಿ ನೋಡಿ. ಯಾವ ಥರ ಅನಿಸುತ್ತೆ ಇದು. ಅದು ಅಲ್ಲೊಂದು ಚಿಕ್ಕ ಮಗು ಬಂದಿತ್ತು, ಆ ಥರದ ಸ್ಪೆಕ್ಸ್ ಇಸ್ಕೊಂಡು ತಗೊಂಡಿರೋ ಫೋಟೋ ಅದು. ತಗೊಳ್ಳಿ ಆಂಟಿ, ತಗೊಳ್ಳಿ ಅಕ್ಕ ಅಂತ ಕೊಟ್ಟರು ಅವರು. ಹಾಕ್ಕೊಂಡು ಫೋಟೋ ತಗೊಂಡೆ ನೋಡಿ. ಇದು ಈಗ ತಾನೇ ಇದು ಮೊದಲೇ ತೆಗೆದಿರೋ ಫೋಟೋ. ಅಂದರೆ ಇದು ಚಿಕ್ಕದಾಗಿ ಹರಿತಿತ್ತಲ್ವ ಇದು ಮೊದಲು. ಆಮೇಲೆ ನೋಡಿದ್ರಿ ಎಲ್ಲ ಫಾಲ್ಸ್ ನೋಡಿಕೊಂಡು ಬಸ್ಸಲ್ಲಿ ಬಂದು ಕೂತಿದ್ವಿ. ಅವಾಗ ನಮ್ಮ ಫ್ರೆಂಡ್ಸ್ಗಳು ಬಂದರು. ಇವು ನಮ್ಮ ಫ್ರೆಂಡ್ಸ್ ಅಂತಲೇ ಕರೆಯೋದು. ಯಾಕಂದರೆ ನನ್ನ ಹತ್ರ ಇರೋದು ಕೋತಿಗಳನ್ನೇ ಇತ್ತಲ್ವ ಪಕ್ಕದಲ್ಲಿ. ಹಾಗಾಗಿ ಇವು ಕೂಡ ಬಂದಿದ್ದು ಅವರನ್ನು ಮೀಟ್ ಮಾಡೋಕ್ಕೆ ನೋಡಿ. ಯಾವ ಥರ ಓಡುತ್ತೆ, ತುಂಬ ಇದ್ದಾವೆ ಅಲ್ಲಿ. ಘಾಟ್ ಸೆಕ್ಷನಲ್ಲಿ ಬೇರೆ ಪ್ರಾಣಿಗಳು ಇರುತ್ತೆ ಅಂತಾರೆ, ಅದು ಇರೋಲ್ಲ, ಮಂಗಗಳು ಅಷ್ಟೇ ಇರುತ್ತೆ ನೋಡಿ. ಇವಾಗ ಎಲ್ಲ ಬಂದು ಬಸ್ ಇಳಿದ ತಕ್ಷಣ ಅಲ್ಲಿ ಒಬ್ಬರು ಅಡಿಕೆ ಒಣಗಿ ಹಾಕಿದ್ರು. ಇದು ಏನಂತ ಕೇಳಿದಾಗ ಅಡಿಕೆ ಅಂದರು. ನಾನು ಬೀಚ್ ನೋಡ್ತೀನಿ, ನಮ್ಮ ಕಡೆ ಸಿಗಲ್ಲ ಇದು, ನೋಡಬೇಕಂದ್ರೆ ತೊಗೊಳ್ಳಿ ಅಂತಂದರು ನೋಡಿ. ಬೀಚ್ ನೋಡಿದ ತಕ್ಷಣ ಅದು ಅಡಿಕೆ ಇತ್ತು. ಖುಷಿ ಅನ್ನಿಸ್ತು ನೋಡಿ.